ನನ್ನ ಹೆಸರು ಚನ್ನಪ್ಪ ಸ್ವಾಮಿ ಅವರು ಅಂತ. ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಮಂಗಾಡಳ್ಳಿ ಗ್ರಾಮ ಶ್ರೀ ಚನ್ನಪ್ಪ ಸ್ವಾಮಿ ಮಠ. ಇಲ್ಲಿ ಇದು 450 ವರ್ಷದಿಂದ ಮಠ ಸ್ಥಾಪನೆಯಾಗಿ 450 ವರ್ಷ ಆಯ್ತು. ಆಗಿನಿಂದ ಕೂಡ ಈ ಪದ್ಧತಿಯನ್ನ ಮಹಾಶಿವರಾತ್ರಿ ಒಳಗೆ ಸಾಧಾರಣವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರು. ಜನಸಂಖ್ಯೆ ಜಾಸ್ತಿ ಆಯ್ತಾ ಇದು ಜಾಸ್ತಿ ಅಭಿವೃದ್ಧಿಯಾಗಿ ವ್ಯಕ್ತಿಗಳ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈಗ ಒಂದು 4,000 ಜನಕಟ್ಟು ಇದೆ. ಅಡಿಗೆ ಇಲ್ಲಿ ಚಿಕನ್ ಮಟನ್ ಮಾಡ್ತೀವಿ. ಇಲ್ಲಿ ಚನ್ನಪ್ಪ ಸ್ವಾಮಿ ಗದ್ದಿಗೆ ಮತ್ತು ಸಿದ್ದಪ್ಪಾಜಿ ಗದ್ದಿಗೆ ಅಂತ 2 ಗದ್ದಿಗೆಗಳಿವೆ. ಒಂದು ಗದ್ದಿಗೆಗೆ ರಸಾಯನ ಕಡ್ಲೆಪುರಿ ಈ ಬೆಲ್ದನ್ನ ಇದನ್ನ ಚನ್ನಪ್ಪ ಸ್ವಾಮಿಯವರ ಗದ್ದಿಗೆಗೆ ನೈವೇದ್ಯ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಗದ್ದಿಗೆ ಇದೆ. ಆ ಗದ್ದಿಗೆಗೆ ಚಿಕನ್ ಮಟನ್ ಇವನ್ನೆಲ್ಲ ಮಾಡಿ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ತಳಿಗೆ ಮಾಡಿ ಅದನ್ನ ಅರ್ಪಿಸ್ತಾರೆ. ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆಯಿಂದ ದವಸ ಧಾನ್ಯ ಕೋಳಿ ಮರಿ ಕೊಡ್ತಕ್ಕಂತ ದಾನಿಗಳು ತಗೊಂಡ್ಬಂದು ಕೊಟ್ಟು ಈ ಕಾರ್ಯವನ್ನ ಇಷ್ಟು ವಿಜೃಂಭಣೆಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರಪ್ಪ. ಇಲ್ಲಿ ಅರ್ಕೆ ಆಟಿಗಳು ಅವ್ರ ಕಷ್ಟ ಸುಖಾದಿಗಳಿಗೆ ಅರ್ಕೆ ಮಾಡ್ಕೊಂಡಿರ್ತಾರೆ. ನಮ್ ಕಷ್ಟ ಪರಿಹಾರ ಆದ್ರೆ ನಾವು ಕೊಡ್ತೀವಿ ಅಂತ, ಶಿವರಾತ್ರಿ ಹಬ್ಬಕ್ಕೆ ಅನುದಾನಕ್ಕೆ ನಾವು ಕೊಡ್ತೀವಿ ಅಂತ ಅವರು ಅರ್ಸ್ಕೋತಾರೆ. ಅವ್ರ ಕಷ್ಟ ನಿವಾರಣೆ ಆದ್ಮೇಲೆ ಅವ್ರು ತಾನಾವೇ ತಗೊಂಡ್ಬಂದು ಕೊಡ್ತಾರಪ್ಪ. ಈ ಸಾದಳ್ಳಿ, ಚಕ್ಲೂರು, ತೋಬಂಕೆರೆ, ಅಕ್ಕೂರು, ಹೊಸಳ್ಳಿ ಸುತ್ತಮುತ್ತಲ ಗ್ರಾಮಗಳಿಂದ ಬರ್ತಾರೆ. ಕೊಡಂಬಳ್ಳಿ, ವಿರೂಪಾಕ್ಷಿಪುರ ಎಲ್ಲ ಬರ್ತಾರೆ.